ಹಾಯ್ ಎಲ್ಲ ಹೇಗಿದ್ದೀರಿ? ಸೊ ಆಫ್ಟರ್ ಲಾಂಗ್ ಟೈಮ್ ಅಂದರೆ ತುಂಬ ದಿನದ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನಾವು ಬಂದ ಪ್ಲೇಸ್ ಇದು ಬಂದು ಸೀ ವರ್ಲ್ಡ್ ಇಲ್ಲಿ ಆ್ಯಕ್ಚುಲಿ ಡಾಲ್ಫಿನ್ ಶೋ ಮತ್ತು ಲಯನ್ ಶೋಸ್ ಮತ್ತು ಪೆಂಗ್ವಿನ್ಸ್ ಮತ್ತು ಅಕ್ವೇರಿಯಂ ದೊಡ್ಡ ದೊಡ್ಡ ಫಿಶಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಬಂದು ನಮ್ಮ ರೈಡ್ಸ ಇದೆ, ವಾಟರ್ ರೈಡ್ ಮತ್ತು ರೋಲರ್ ಕೋಸ್ಟರ್ ಎಲ್ಲ ಇದೆ. ಸೊ ಫಸ್ಟಿಗೆ ನಾವು ಬಂದದ್ದು ಡಾಲ್ಫಿನ್ ಹತ್ರವೇ. ಸೊ ಬರುವಾಗಲೇ ಕೆಳಗಡೆ ಕಾಣ್ತಾ ಇತ್ತು ಎಷ್ಟು ದೊಡ್ಡದಂದರೆ ಅಯ್ಯೋ ಸೂಪರ್ ಇತ್ತು. ನೋಡುವಾಗಲೇ ತುಂಬ ಖುಷಿ ಆಯಿತು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಹತ್ತಿರದಿಂದ, ಇಷ್ಟು ರಿಯಲಿಸ್ಟಿಕ್ ಆಗಿ. ಸೊ ಅಭಿನವ್ ಅಂತೂ ತುಂಬ ಖುಷಿಯಾದ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋದು, ಒಳಗಡೆ ಹೋಗಿ ನೋಡೋ ಎಲ್ಲಿ ಆ್ಯಕ್ಚುಲಿ ಇದು ಬಂದು ಲಯನ್ ಶೋಸ್ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಸೊ ಎಲ್ಲ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರವೇ, ಬಟ್ ಇಲ್ಲಿ ಬೇರೆ ಎಂಟರ್ಟೈನ್ಮೆಂಟಿಗೆ ಬೇರೆ ನಮ್ಮಲ್ಲಿರುವ ಹಾಗೆ ಬೇರೆ ಯಾವುದೂ ಇಲ್ಲ. ಇಂಥ ನಾವು ಜಾಗಕ್ಕೆ ಬಂದರೆ ಮಾತ್ರ ಒಂದು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಹಾಗೆ ಇರೋದು. ಸೊ ನಮ್ಮ ಟೈಮಲ್ಲಿ ನಮಗೆ ಅಂಥ ಫನ್ ಡೇಸ್ ಎಲ್ಲ ನಮಗೆ ಇಂಥ ಆಪರ್ಚುನಿಟಿ ಎಲ್ಲ ಸಿಗಲಿಲ್ಲ. ಬಟ್ ನಮಗೆ ಎಷ್ಟು ಆಗ್ತದೆ ಅಷ್ಟು ನಾವು ನಮ್ಮ ಮಕ್ಕಳನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು. ಯಾಕೆಂದರೆ ಈ ಟೈಮಲ್ಲಿ ನಾವು ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಕ್ಚುಲಿ ಶೋ ಅಂತೂ ತುಂಬ ಒಳ್ಳೆಯದಿತ್ತು. ಲಯನ್ ನೋಡಿ ನಾವು ಫಸ್ಟ್ ಟೈಮ್ ಹತ್ತಿರದಿಂದ ನೋಡ್ತಾ ಇರೋದು. ಬಟ್ ಅದು ನೋಡಲಿಕ್ಕೆ ಮಾತ್ರ ಅಷ್ಟು ಸಾಫ್ಟ್ ಕುಳುಕುಳು ಅಂತ ಉಂಟು. ಬಟ್ ಅದರ ಸೌಂಡ್ ಉಂಟಲ್ಲ ತುಂಬ ಅಂದರೆ ತುಂಬ ಡೇಂಜರಸ್ ಆಗಿ ಉಂಟು. ಸೊ ಒಳ್ಳೆಯದಿತ್ತು, ಶೋ ಒಳ್ಳೆಯದು ಇತ್ತು. ಸೊ ಇದು ಬಂದು ತುಂಬ ಎಕ್ಸ್ಪೆನ್ಸಿವ್, ಬಟ್ ಇಯರ್ಲಿ ವೈಸ್ ಹೋದರೆ ಇದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಆಗ್ತದೆ. ಸೊ ಈ ಶೋ ಮುಗಿಸಿ ನೆಕ್ಸ್ಟ್ ಬಂದು ಪೆಂಗ್ವಿನ್ ನೋಡುವ ನಾವು. ಪೆಂಗ್ವಿನ್ ನೋಡಿ ಎಲ್ಲ ಹೇಗೆ ಕೂತ್ಕೊಂಡಿದೆ ಅಂತ. ಇದು ಆ್ಯಕ್ಚುಲಿ ಒಂದು ರೂಮಲ್ಲಿ ಎಷ್ಟು ಕೋಲ್ಡ್ ಅಂತ ಹೇಳಿದರೆ ನಾವು ಒಳಗಡೆ ಹೋಗಿದ್ದು ಮಾತ್ರ ನನಗೆ ಗೊತ್ತು. ಫುಲ್ಲು ಫ್ರೀಸ್ ಆದರೆ 5 ಮಿನಿಟ್ಸಲ್ಲಿ. ಸೊ ಅಯ್ಯೋ ಹೇಗೆ ನೋಡಿ ಒಂದೊಂದು ಥರ ಕೂತ್ಕೊಂಡಿದೆ. ಬಟ್ ರಿಯಲಿ ನಾನು ಫಸ್ಟ್ ಟೈಮ್ ಇಷ್ಟು ಹತ್ತಿರದಲ್ಲಿ ರಿಯಲ್ಲಾಗಿ ನಾನು ನೋಡ್ತಾ ಇರೋದು. ಬಟ್ ತುಂಬ ಒಳ್ಳೆಯದಿತ್ತು, ತುಂಬ ಕ್ಯೂಟಾಗಿ ಹಿಡ್ಕೊಳ್ಬೇಕಂತ ಅನಿಸಿತು. ಬಟ್ ಅದು ನಾಟ್ ಪಾಸಿಬಲ್. ಸೊ ಇದು ಕೆಳಗಡೆ ಸೈಡಲ್ಲಿ ಅದು ಈಜುತ್ತಾ ಉಂಟಲ್ಲ ಅದೆಲ್ಲ ಕಾಣ್ತಾ ಇದೆ. ಸೊ ಇದು ಬಂದು ಇದು ಜೆಲ್ಲಿ ಫಿಶ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದೆಲ್ಲ ಸಣ್ಣದು ಸಣ್ಣ ಸಣ್ಣ ಫಿಶಸ್. ಇದೊಂದು ಡಿಫ್ರೆಂಟ್ ಆಗಿತ್ತು, ಬಟ್ ಏನು ಹೆಸರು ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಆ್ಯಕ್ಚುಲಿ ಮುಂದೆ ಹೋಗುವಾಗ ನೋಡಿ ಮೇಲ್ಗಡೆ ಸಹ ಫಿಶಸ್ ಎಲ್ಲ ಓಡಾಡ್ತಾ ಇದೆ. ಕೆಳಗಡೆ ಇನ್ನೂ ದೊಡ್ಡ ದೊಡ್ಡ ಫಿಶಸ್ ಎಲ್ಲ ಹೋಗ್ತಾ ಇದೆ ಅಂತ ಈಗಷ್ಟೇ ಗೊತ್ತಾಯ್ತು ನನಗೆ. ಸೊ ಸ್ಟಿಂಗರಿ ಫಿಶ್ ಅಂತೇಳಿ ತುಂಬ ಟೈಪ್ ಆಗಿತ್ತು ಫಿಶಸ್ ಎಲ್ಲ ದೊಡ್ಡ ದೊಡ್ಡದಾಗಿ. ನೋಡುವಾಗಲೇ ತುಂಬ ಹ್ಯಾಪಿ. ಆ ಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಬಟ್ ಈ ಒನ್ ಡೇಯಲ್ಲಿ ನಾವು ಫುಲ್ ಫಿನಿಷ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತುಂಬ ದೊಡ್ಡ ಇದು ಪ್ಲೇಸ್ ಇದು. ಸೊ ಡಾಲ್ಫಿನ್ಸ್ ಶೋಗೆ ಬಂದೆವು. ಆ್ಯಕ್ಚುಲಿ ಡಾಲ್ಫಿನ್ಸ್ ಎಲ್ಲ ನೋಡಿ ಹೇಗೆ ಕೊಟ್ಟ ಗೊಂಬೆ ಹಾಗೆ. ಸೊ ಅಲ್ಲಿಂದ ಜಸ್ಟ್ ಒಂದು ಮೂವ್ ಮಾಡ್ತಾರೆ ಅಷ್ಟೇ, ಅಂದರೆ ಜಸ್ಟ್ ಮೂಮೆಂಟಲ್ಲೇ ತೋರಿಸ್ತಾರೆ. ಅದು ಅದರಷ್ಟಕ್ಕೆ ನೋಡಿ ಹೇಗೆಲ್ಲ ಮಾಡ್ತಾ ಉಂಟಂತ. ರಿಯಲ್ಲಿ ತುಂಬ ಹ್ಯಾಪಿ ಆಯಿತು ನೋಡಿ. ಆ ಡೇ ತುಂಬ ಹ್ಯಾಪಿ ಇತ್ತು. ಸೊ ಸ್ವಲ್ಪ ಮುಂದೆ ಹಾಗೆ ಬರ್ತಾ ಇರುವಾಗ ಆ್ಯಕ್ಚುಲಿ ಫಿಶ್ ಒಂದು ಯಾವುದೋ ಈಜಾಡ್ತಾ ಉಂಟು ನೋಡಿ, ಅದು ಸಹ ಮೂವ್ ಆಗ್ತಾ ಉಂಟು. ಅದು ಫಿಶ್ಶೇ. ಅಯ್ಯಯ್ಯೋ ಎಷ್ಟು ದೊಡ್ಡದುಂಟು ನೋಡಿ ಅಂತೆ. ನಾನು ರಿಯಲಿ ಇಷ್ಟು ದೊಡ್ಡ ಫಿಶ್ ನೋಡೇ ಇಲ್ಲ. ಇದು ನೋಡಿ ಮೊಸಳೆ ಆಗಿ ಉಂಟು, ಬಟ್ ಮೊಸಳೆ ಅಲ್ಲ, ಇದು ಕ್ರೊಕೊಡೈಲ್ ಅಲ್ಲ. ಆ್ಯಕ್ಚುಲಿ ಅದು ಸಹ ಒಂದು ಫಿಶ್ಶೇ. ಇದು ನೋಡಿ ಆಮೆ ನೋಡಿ ರೆಕ್ಕೆದು ಎಷ್ಟು ದೊಡ್ಡದು ಅಂದರೆ ತುಂಬ ದೊಡ್ಡದುಂಟು. ಫಿಶಸ್ ಎಲ್ಲ ನೋಡಿ ಹತ್ತಿರದಿಂದ ನೋಡುವಾಗ ದೊಡ್ಡ ಅಕ್ವೇರಿಯಮ್. ಸೊ ತುಂಬ ಒಳ್ಳೆಯದಿತ್ತು, ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗ್ತದೆ. ಇದು ಒಂದು ಸಲ ಮಾತ್ರ ನಾವು ಹೋಗಿದ್ದು. ಆ್ಯಕ್ಚುಲಿ ಇದು ನಾವು ಇಯರ್ಲಿ ಇನ್ನೂ ಎಷ್ಟು ಸಲ ಸಹ ಹೋಗ್ಬೋದು. ಬಟ್ ಅದಕ್ಕೆ ವಿ ಹ್ಯಾವ್ ಟು ಕೀಪ್ ಟೈಮ್. ಸೊ ನಾವು ಪ್ಲ್ಯಾನ್ ಮಾಡಬೇಕು. ಸೊ ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಆಗ್ತದೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಹೇಳೋದು ಏನಂತ ಹೇಳಿದರೆ, ನಾವು ಇದು ಅಂತ ಹೇಳಲ್ಲ, ಬೇರೆ ಟೈಪಾಗಿ ಟೈಮ್ ಸಹ ಮಕ್ಕಳಿಗೆ ಸ್ಪೆಂಡ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.